ಒಂದು ಮಾರ್ಕೆಟ್ ನ ಅಪ್ರೋಚ್ ಮಾಡುವಾಗ ಎರಡು ಮುಖ್ಯವಾದ ವಿಷಯಗಳು ಗೊತ್ತಿರಬೇಕು. ಒಂದು ಬಂದು ಟೆಕ್ನಿಕಲ್ ಅನಾಲಿಸಿಸ್, ಇನ್ನೊಂದು ಬಂದು ಫಂಡಮೆಂಟಲ್ ಅನಾಲಿಸಿಸ್. ಈ ವಿಡಿಯೋಲ್ ನಾವ್ ಏನ್ ನೋಡ್ತೀವಿ ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಅಂಡ್ ಅದರಲ್ಲಿ ಏನೇನ್ ವಿಷಯ ನಾವು ನೋಡ್ಬೇಕು ಅದನ್ನೇ ಈ ವಿಡಿಯೋಲ್ ನಾವು ಡೀಟೇಲ್ ಆಗಿ ನೋಡ್ತೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. 190 to 166 in the blink of an eye. The Nasdaq, everything and more has been completely wiped out. It was the worst day on Wall Street since the crash. ಸೊ ಲಾಸ್ಟ್ ವಿಡಿಯೋಲ್ ನೋಡಿದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಹಿಂದ್ಗಡೆ ಏನೇನ್ ನಡೆಯುತ್ತೆ ಅಂತ ನಾವು ನೋಡಿದ್ವಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇವಾಗ ನಾವು ಒಂದು ಸ್ಟಾಕ್ ಅಪ್ರೋಚ್ ಮಾಡ್ತಿದೀವಿ ಅಂದ್ರೆ ಒಂದು ಫಂಡಮೆಂಟಲ್ ಆಗಿ ಹೇಗೆ ಆ ಸ್ಟಾಕ್ ನ ಅಪ್ರೋಚ್ ಮಾಡ್ತಾರೆ. ಇವಾಗ ದೊಡ್ಡ ದೊಡ್ಡ ಅನಾಲಿಸ್ಟ್ ನ ತಗೊಂಡ್ರೆ ಫಂಡಮೆಂಟಲ್ ಅನಾಲಿಸ್ಟ್ ಅವ್ರು ಏನೇನ್ ವಿಷಯಗಳನ್ನೆಲ್ಲ ನೋಡ್ತಾರೆ ಅಂತ ಒಂದು ಜನರಲ್ ಆಗಿ ನಾವು ಇವಾಗ ಅದನ್ನ ನೋಡ್ತೀವಿ. ನಾವು ಇದ್ರ ಇನ್ ಡೆಪ್ತ್ ಎಲ್ಲ ಇನ್ನು ಬರೋ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಇನ್ ಡೆಪ್ತ್ ಆಗಿ ನಾವು ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತ ಫ್ಯೂಚರ್ ವಿಡಿಯೋಸ್ ಅಲ್ಲಿ ನೋಡೋಣ. ಇವಾಗ ಫಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಅಂತ ನೋಡಿದ್ರೆ ಇದರಲ್ಲಿ ಎರಡು ವಿಷಯದಲ್ಲಿ ಇದನ್ನ ಬಿಡಿಸಬಹುದು. ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್, ಇನ್ನೊಂದು ಬಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಇವಾಗ ಇದೆರಡಕ್ಕೂ ಏನ್ ಅರ್ಥ ಅಂತ ನೋಡೋಣ. ಸೊ ಫಸ್ಟ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಇವಾಗ ಒಂದು ಟಾಟಾ ಕಂಪನಿ ತಗೊಳ್ಳೋಣ. ಇವಾಗ ಒಬ್ರು ಸಾಮಾನ್ಯ ಜನ ಬಂದು ಟಾಟಾ ಕಂಪನಿ ಬಗ್ಗೆ ಕೇಳಿದ್ರೆ ಟಾಟಾ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ರೆ ಓಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ. ಯಾಕೆ ಅಂದ್ರೆ ದೇ ಹ್ಯಾವ್ ಅ ಸರ್ಟನ್ ಅಮೌಂಟ್ ಆಫ್ ಬ್ರ್ಯಾಂಡ್ ವ್ಯಾಲ್ಯೂ. ಆ ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಅವರು ಜನರ ಮಧ್ಯದಲ್ಲಿ ಏನು ಅಂದ್ರೆ ಟಾಟಾ ಕಂಪನಿ ಅಂದ್ರೆ ಒಂದು ಒಳ್ಳೆ ಕಂಪನಿ, ಅದ್ರಲ್ಲಿ ಹೋಗಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಯಾವುದು ಅದ್ರಲ್ಲಿ ಅವ್ರ ಹಿಂದೆ ಇರೋ ಫೈನಾನ್ಷಿಯಲ್ಸ್ ಎಷ್ಟು, ಅವ್ರು ಎಷ್ಟು ಸಾಲ ಇಟ್ಟಿದ್ದಾರೆ, ಅವ್ರ ಹತ್ರ ಎಷ್ಟು ಡೆಟ್ ಇದೆ, ಅವ್ರ ರೇಷಿಯೋಸ್ ಏನು, ಪಿ ರೇಷಿಯೋ ಏನು, ಈ ತರ ತುಂಬಾ ವಿಷಯಗಳಿದೆ. ಆದ್ರೆ ಇದು ಯಾವುದು ಅವ್ರು ನೋಡದೆ ಕಂಪನಿ ಟಾಟಾ ಅಂದ ತಕ್ಷಣ ನಮಗೆ ಒಂದು ನಂಬಿಕೆ ಬರುತ್ತೆ ಗೊತ್ತಾ, ಅದೇ ಕ್ವಾಲಿಟಿ ಆಫ್ ಅ ಕಂಪನಿ. ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಹೇಳುವಾಗ ಇವಾಗ ಒಂದು ಅನಾಲಿಸಿಸ್ ಮಾಡುವಾಗ ಏನ್ ನೋಡ್ತಾರೆ ಅಂದ್ರೆ ಅವ್ರ ಬಿಸ್ನೆಸ್ ಮಾಡೆಲ್ ಏನು, ಅದನ್ನ ನಡೆಸ್ತಾ ಇರೋದು ಯಾರು. ಇವಾಗ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅಂದ್ರೆ ರಿಲಯನ್ಸ್ ಗ್ರೂಪ್ ಆಫ್ ಕಂಪನೀಸ್ ಅಂದ್ರೆ ಅದನ್ನ ಯಾರು ನಡೆಸ್ತಿದ್ದಾರೆ, ಅವ್ರ CEO ಯಾರು, ಅದೇ ತರ ಅವ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರಿದ್ದಾರೆ. ಸೊ ಈ ತರ ವಿಷಯಗಳೆಲ್ಲ ನೋಡಿ ಅವ್ರು ಇದಕ್ ಮುಂಚೆ ಏನೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ರು, ಅವ್ರು ಯಾವ ತರ ಕಂಪನಿಲಿ ಕೆಲಸ ಮಾಡಿದ್ರು, ಅವ್ರು ಯಾವ ತರ ಕಂಪನಿನ ಗ್ರೋ ಮಾಡಿದ್ರು, ಇವಾಗ ಈ ಕಂಪನಿಗೆ ಬಂದ್ಮೇಲೆ ಇದನ್ನ ಹೇಗೆ ಯಾವ ತರ ಪ್ರೊಜೆಕ್ಷನ್ ಕೊಡ್ತಾರೆ, ನೆಕ್ಸ್ಟ್ ಇದನ್ನೆಲ್ಲ ಮಾಡ್ತೀವಿ, ಇಂಡಸ್ಟ್ರಿಯಲ್ಲಿ ಈ ತರ ವಿಷಯಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಈ ಕಂಪನಿ ಬಂದು ಈ ತರ ವಿಷಯಗಳೆಲ್ಲ ಮಾಡತ್ತೆ ಅಂತ ಹೇಳಿ ಅವ್ರ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್, ನೆಕ್ಸ್ಟ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಈ ತರ ತುಂಬಾ ವಿಷಯಗಳನ್ನ ನೋಡೋದೆ ಇಟ್ ಇಸ್ ಕಾಲ್ಡ್ ಆಸ್ ಕ್ವಾಲಿಟೇಟಿವ್ ಅನಾಲಿಸಿಸ್. ಸೊ ಒಂದು ಕಂಪನಿ ಕ್ವಾಲಿಟಿ ಹೇಗಿದೆ, ಹೇಗೆ ಒಂದು ಹೋಟೆಲ್ ಕ್ವಾಲಿಟಿ ನೋಡ್ತೀವಲ್ಲ ಅದೇ ತರ ಒಂದು ಈ ಕಂಪನಿ ಒಳ್ಳೆ ಕಂಪನಿನಾ ಅಂತ ಚೆಕ್ ಮಾಡೋದೇ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತೀವಿ. ಅದೇ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೋದ್ರೆ ಇವಾಗ ಮೆಟ್ರಿಕ್ಸ್ ಅಲ್ಲಿ ಎಲ್ಲ ನೋಡಕ್ ಶುರು ಮಾಡ್ತೀವಿ. ಏನಂದ್ರೆ ಕಂಪನಿದು ಬ್ಯಾಲೆನ್ಸ್ ಶೀಟು, ಪೀನಲ್ ಸ್ಟೇಟ್ಮೆಂಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಇನ್ಕಮ್ ಸ್ಟೇಟ್ಮೆಂಟು, ಅದರಲ್ಲಿರೋ ಡೆಟ್ ಎಷ್ಟು, ಅವ್ರ ಅಸೆಟ್ ಏನು, ಅವ್ರ ಲಯಬಿಲಿಟಿ ಏನು, ಈ ತರ ಒಂದು ಕಂಪನಿಯಲ್ಲಿ ಏನೇನ್ ವಿಷಯಗಳು ಮಾಡ್ತಿದ್ದಾರೆ ಎಲ್ಲ ನಂಬರ್ಸ್ ಇಟ್ಕೊಂಡು ಅನಲೈಸ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಈ ಕಂಪನಿಗೆ ಇಷ್ಟು ಸಾಲ ಇದೆ, ಅವಾಗ ಈ ಸಾಲ ಯಾಕೆ ತಗೊಂಡಿದ್ದಾರೆ, ಇದಲ್ದೆ ಈ ಸಾಲನ ಏನಕ್ಕೆ ಯೂಸ್ ಮಾಡ್ತಾರೆ, ಇಲ್ಲ ಈ ಸಾಲನ ಸುಮ್ಮನೆ ತಗೊಂಡು ಇಟ್ಕೊಂಡಿದಾರಾ, ಇಲ್ಲ ಇದನ್ನ ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ, ಈ ತರ ನಿಮಗೆ ನಂಬರ್ಸ್ ಇಟ್ಕೊಂಡು ಅವ್ರ ಕಂಪನೀಸ್ದು ಏನ್ ಹೇಳೋದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಟ್ಕೊಂಡು ನಾವು ಅನಲೈಸ್ ಮಾಡೋದನ್ನ ಬಂದು ನಾವ್ ಏನ್ ಹೇಳ್ತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಆಲ್ ರೈಟ್. ಇವಾಗ ಮುಖ್ಯವಾದ 3 ವಿಷಯಗಳಿದೆ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ. ಅದ್ರಲ್ಲಿ ಏನು ಅಂದ್ರೆ ಒನ್ ಇಸ್ ಮ್ಯಾಕ್ರೋ ಎಕನಾಮಿಕ್ ಅನಾಲಿಸಿಸ್, ಸೆಕೆಂಡ್ ಇಸ್ ಸೆಕ್ಟೋರಲ್ ಅನಾಲಿಸಿಸ್ ಅಂಡ್ ಥರ್ಡ್ ಒನ್ ಇಸ್ ಕಂಪನಿ ಅನಾಲಿಸಿಸ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಎಕನಾಮಿಕಲ್ ಅನಾಲಿಸಿಸ್ ಅಂದ್ರೆ ಏನು ಅಂತ ನೋಡಿದ್ರೆ ಇವಾಗ ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಆ ಕಂಪನಿ ಗ್ರೋತ್ ಯಾವ್ದು ನಂಬಿ ಇರುತ್ತೆ ಅಂದ್ರೆ ಒಂದು ಎಕನಾಮಿ ನಂಬಿನೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಆಸ್ ಅನ್ ಇನ್ವೆಸ್ಟರ್ ಆಗಿ ನಾನು ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೋತೀನಿ ಅಂದ್ರೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಆ ಕಂಟ್ರಿ ಹೇಗಿದೆ ಅಂತ ನೋಡ್ತೀನಿ. ಇವಾಗ ರೀಸೆಂಟ್ ಟೈಮಲ್ಲಿ ನೀವೊಂದು ವಿಡಿಯೋ ನೋಡಿದ್ವಿ, ಶ್ರೀಲಂಕಾ ಆಗಿರ್ಬೋದು ಇಲ್ಲ ಪಾಕಿಸ್ತಾನಲ್ಲೂ ಕೂಡ ಎಕನಾಮಿಕ್ ಕ್ರೈಸಿಸ್ ನಡೀತಿದೆ. ಇವಾಗ ಆಸ್ ಅನ್ ಇನ್ವೆಸ್ಟರ್ ಆಗಿ ಇವಾಗ ಪಾಕಿಸ್ತಾನಲ್ಲಿ ಒಂದು ಒಳ್ಳೆ ಕಂಪನಿ ಇದೆ, ಅದ್ರಲ್ಲಿ ನಾನು ಇವಾಗ ಇನ್ವೆಸ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀನಿ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಪಾಕಿಸ್ತಾನದ ಎಕನಾಮಿ ಇವಾಗ ಏನಾಗಿದೆ, ಸಮಸ್ಯೆಯಲ್ಲಿದೆ. ಆಲ್ರೆಡಿ ಅವ್ರ ಗವರ್ಮೆಂಟ್ ರಿಸೆಷನ್ ಅಲ್ಲಿ ಬೇರೆ ಹೋಗ್ತಾ ಇದೆ, ಆಲ್ರೆಡಿ ತುಂಬಾ ಕಂಪನೀಸ್ ಬ್ಯಾಂಕ್ರಪ್ಸಿಲಿ ಹೋಗ್ತಿದೆ. ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾನು ಹೋಗಿ ನನ್ನ ದುಡ್ಡನ್ನ ತಗೊಂಡೋಗಿ ಅಲ್ಲಿ ಪಾಕಿಸ್ತಾನಲ್ಲಿರೋ ಒಂದು ಕಂಪನಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಎಕನಾಮಿಕಲ್ ಸಿಚುವೇಶನ್ ಇವಾಗ ಸರಿ ಇಲ್ಲ. ಅದೇ ಇಂಡಿಯಾಗೆ ಬಂದು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ಇಂಡಿಯಾದ ಎಕನಾಮಿಕ್ ಸಿಚುವೇಶನ್ ಹೇಗಿದೆ, ತುಂಬಾ ಚೆನ್ನಾಗಿದೆ. ಅದೇ ತರ ತುಂಬಾ ಗ್ರೋತ್ ಪೊಟೆನ್ಷಿಯಲ್ ಇದೆ. ಲಾಸ್ಟ್ ವಿಡಿಯೋಸ್ ಅದೇ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ನೋಡಿದ್ವಿ, ಇಂಡಿಯಾದ ಎಕನಾಮಿಕ್ ಗ್ರೋತ್ ಬಂದು ಫ್ಯೂಚರ್ ಅಲ್ಲಿ 2027 ಅಲ್ಲಿ ಇಟ್ ವಿಲ್ ಬಿ ಆಲ್ಮೋಸ್ಟ್ ಥರ್ಡ್ ಎಕನಾಮಿ ಇನ್ ದ ವರ್ಲ್ಡ್ ಅಂತ ನಾವು ಅವತ್ತೇ ವಿಡಿಯೋ ನೋಡಿದ್ವಿ. ಸೊ ಅವಾಗ ಒಂದು ಕಂಪನಿ ಎಕನಾಮಿನ ನೋಡಿ
ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ. ಸೊ ಫಸ್ಟ್ ಅದ್ರಲ್ಲಿ ಏನು ಅಂದ್ರೆ ಇಟ್ ಇಸ್ ಎಕನಾಮಿಕ್ ಅನಾಲಿಸಿಸ್. ಇದೇ ಬಂದು ಒಂದು ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಒಂದು ಕಂಪನಿ ಹೇಗಿದೆ ಅಂತ ಹೇಳೋದೇ ಎಕನಾಮಿಕ್ ಅನಾಲಿಸಿಸ್. ನೆಕ್ಸ್ಟ್ ಏನು ಅಂತ ನೋಡಿದ್ರೆ ಸೆಕ್ಟೋರಲ್ ಅನಾಲಿಸಿಸ್ ಆರ್ ಇಂಡಸ್ಟ್ರಿ ಅನಾಲಿಸಿಸ್. ಇದು ಏನು ಅಂತ ನೋಡಿದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಕಾಂಪಿಟಿಷನ್. ಇವಾಗ ಒಂದು ಬಿಸ್ನೆಸ್ ತಗೊಂಡ್ರೆ ಅದ್ರ ಸುತ್ತಲೂ ಇರೋ ಕಾಂಪಿಟಿಷನ್. ಇವಾಗ ಒಂದು ಬಟ್ಟೆ ಅಂಗಡಿ ತಗೊಳ್ಳಿ, ಈ ಅಂಗಡಿಲಿ ಬಂದು ಈ ಬಟ್ಟೆ ಮಾರ್ತಿದ್ದಾರೆ. ಅದೇ ತರ ಅದೇ ರೋಡಲ್ಲಿ 4-5 ಅಂಗಡಿಗಳಿರುತ್ತೆ. ಒಂದೊಂದು ಅಂಗಡಿಲೂ ಕಾಂಪಿಟಿಷನ್ ಇರುತ್ತೆ ಖಂಡಿತ. ಇವ್ರು ಇಷ್ಟು ಕೊಡ್ತಾ ಇದ್ದಾರೆ, ಇವ್ರು ಇಷ್ಟು ಕೊಡ್ತಾ ಇದ್ದಾರೆ, ಆದ್ರೆ ಇವರು ಈ ಪ್ರಾಡಕ್ಟ್ ಈ ರೇಟಿಗೆ ಈ ಕ್ವಾಲಿಟಿಲಿ ಕೊಡ್ತಿದ್ದಾರೆ. ಇಲ್ಲ ಒಂದು ರೆಸ್ಟೋರೆಂಟ್ ತಗೊಂಡ್ರೆ ಈ ರೆಸ್ಟೋರೆಂಟ್ಗೆ ಹೋಗೋಣ, ಅದು ಬೇಡ ಇದಕ್ಕೆ ಹೋಗೋಣ, ಯಾಕಂದ್ರೆ ಇಲ್ಲಿ ಫುಡ್ ಚೆನ್ನಾಗೂ ಇರುತ್ತೆ, ರೇಟು ಕಾಂಪಿಟೇಟಿವ್ ಆಗಿರುತ್ತೆ. ಇಲ್ಲ ಇಲ್ಲಿ ಕ್ವಾಲಿಟಿನೂ ಇರುತ್ತೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ರೇನು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ತರ ಒಂದು ಕಾಂಪಿಟಿಷನ್ ಆಗಿರ್ಬೋದು. ಇಲ್ಲ ಇವ್ರ ಸೆಕ್ಟರ್ ಅಲ್ಲಿ ಈ ಫುಡ್ ಇಂಡಸ್ಟ್ರಿಲಿ ಇವರೇ ಒಳ್ಳೆ ಲೆವೆಲ್ ಅಲ್ಲಿ ಇದ್ದಾರೆ, ಇಲ್ಲ ಈ ಬಟ್ಟೆಯಲ್ಲಿ ಇವರೇ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದ್ದಾರೆ. ಸೊ ಆ ತರ ಸೆಕ್ಟರ್ ಅನಲೈಸ್ ಮಾಡ್ತೀವಿ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ಕಾರ್ ತಗೊಂತೀರಾ, ಇಲ್ಲ ಒಂದು ಬೈಕ್ ತಗೊಂತೀರಾ ಅಂದ್ರೆ ನೀವೇನ್ ಮಾಡ್ತೀರಾ, ತುಂಬಾ ವಿಷಯಗಳನ್ನ ಹುಡುಕ್ತೀರಾ. ಏನು ಅಂದ್ರೆ ಒಂದೊಂದು ವಿಷಯನೂ ನೋಡ್ತೀವಿ, ಇದು ಎಷ್ಟು CC ಇದೆ, ಇದು ಎಷ್ಟು ಮೈಲೇಜ್ ಕೊಡುತ್ತೆ, ಬ್ರ್ಯಾಂಡ್ ವ್ಯಾಲ್ಯೂ ನೋಡ್ತೀವಿ. ಸರಿ ಈ ಕಂಪನಿ ನನಗೆ ಬೆಟರ್ ಆಗಿರುತ್ತೆ ಅನ್ಕೋತೀನಿ. ಸೊ ಈ ಬೈಕ್ ಬಂದು ನನಗೆ ಸೆಟ್ ಆಗತ್ತೆ, ನಾನಿರೋ ಫೀಲ್ಡಿಗೆ ನನಗೆ ಮೈಲೇಜ್ ಜಾಸ್ತಿ ಬೇಕು. ಇಲ್ಲ ಒಬ್ರು ಬಂದು ನಾನು ಚಿಕ್ಕ ಹುಡುಗ, ಇಲ್ಲ ನಾನು ಇನ್ನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಾನು ಸ್ಟೈಲಿಶ್ ಬೈಕ್ ಬೇಕು, ಆ ಸ್ಟೈಲಿಶ್ ಬೈಕಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೋದು. ಈ ತರ ಒಂದೊಂದು ವಿಷಯನೂ ಅನಲೈಸ್ ಮಾಡೋದೇ ವಿ ಕಾಲ್ ಇಟ್ ಆಸ್ ಇಂಡಸ್ಟ್ರಿ ಅನಾಲಿಸಿಸ್. ಅವಾಗ ಯಾವ ಇಂಡಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಇಂಡಸ್ಟ್ರಿ ತಗೊಂಡ್ರೆ, ಒಂದು ಬೈಕ್ ಅಂತ ತಗೊಂಡ್ರೆ, ಆ ಬೈಕಲ್ಲಿ ತುಂಬಾ ಕಂಪನೀಸ್ ಇರುತ್ತೆ. ಆ ಕಂಪನೀಸ್ ಅಲ್ಲಿ ಯಾವ್ದು ಒಳ್ಳೆ ಕಂಪನಿ, ಯಾವ್ದು ಕಾಂಪಿಟೇಟರ್ ಕಂಪನಿ, ಈ ತರ ಒಂದು ಫಂಡಮೆಂಟಲ್ ಆಗಿ ಅನಲೈಸ್ ಮಾಡಿದಾಗ ಒಂದು ಕಂಪನಿ ಫಾರ್ ಎಕ್ಸಾಂಪಲ್ ಎಕ್ಸೆ ಟಾಟಾ ಮೋಟರ್ ತಗೊಂಡ್ರೆ, ಟಾಟಾ ಮೋಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಕಾರ್ ಪ್ರೊಡ್ಯೂಸ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ಕೊಳ್ಳಿ. ಅವ್ರು ಇಂಡಸ್ಟ್ರಿನೆಲ್ಲ ಚೆಕ್ ಮಾಡ್ತಾರೆ, ಮಾರುತಿನ್ ಚೆಕ್ ಮಾಡ್ತಾರೆ, ಹುಂಡೈ ಚೆಕ್ ಮಾಡ್ತಾರೆ, ಶೆವರ್ಲೆ, ಆ ತರ ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ಈ ಸೆಕ್ಟರ್ ಅಲ್ಲಿ ಇವ್ರ ಕಾಂಪಿಟೇಟರ್ ಎಡ್ಜ್ ಹೇಗಿದೆ, ಇವ್ರು ಮಾಡೋ ವಸ್ತು ಹೇಗಿದೆ, ಪ್ರಾಡಕ್ಟ್ ಹೇಗಿದೆ, ಇದೆಲ್ಲ ಅನಲೈಸ್ ಮಾಡೋದೇ ವಿ ಕಾಲ್ ಇಟ್ ಆಸ್ ಇಂಡಸ್ಟ್ರಿ ಆರ್ ಸೆಕ್ಟೋರಲ್ ಅನಾಲಿಸಿಸ್. ಥರ್ಡ್ ಒನ್ ಏನು ಅಂತ ನೋಡಿದ್ರೆ ಇಟ್ ಇಸ್ ಫಿನಾನ್ಷಿಯಲ್ ಆಫ್ ಅ ಕಂಪನಿ. ಇವಾಗ ಫಿನಾನ್ಷಿಯಲ್ ನಾನು ಮುಂಚೆನೇ ಹೇಳಿದ ತರ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಒಂದು ಬ್ಯಾಲೆನ್ಸ್ ಶೀಟ್ ನೋಡೋದು, ಆ ಬ್ಯಾಲೆನ್ಸ್ ಶೀಟ್ನ ಹೇಗೆ ನೋಡಬೇಕು, ಫ್ಯೂಚರ್ ವಿಡಿಯೋಸಲ್ಲಿ ಖಂಡಿತ ನಾನು ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೀನಿ. ಹೇಗೆ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ನೋಡಬೇಕು ಅಂತ ಒಂದು ಡೀಟೇಲ್ ವಿಡಿಯೋ ನಾವು ನೋಡೋಣ. ಅದಾದ್ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ರೇಷಿಯೋ ಅನಾಲಿಸಿಸ್ ಆಗಿರ್ಬೋದು, ಇದೆಲ್ಲ ಹೇಗೆ ನೋಡಬೇಕು, ಇದೆಲ್ಲ ನೋಡ್ಬಿಟ್ಟು ಆ ಕಂಪನಿದು ಫೈನಾನ್ಷಿಯಲ್ಸ್ ಹೇಗಿದೆ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ಇನ್ವೆಸ್ಟ್ ಮಾಡೋದ್ ಹೆಸರು ವಿ ಕಾಲ್ ಇಟ್ ಆಸ್ ಕಂಪನಿ ಅನಾಲಿಸಿಸ್. ಅಂಡ್ ಇವಾಗ ಇದೇನು ಅಂತ ನೋಡಿದ್ರೆ ಡಿಫ್ರೆಂಟ್ ಫೈನಾನ್ಷಿಯಲ್ ಅನಾಲಿಸಿಸ್. ಒಂದು ಬಂದು P&L ಸ್ಟೇಟ್ಮೆಂಟ್, ಇನ್ನೊಂದು ಬಂದು ರೇಷಿಯೋ ಅನಾಲಿಸಿಸ್, ಇನ್ನೊಂದು ಬಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಆಮೇಲೆ ಬ್ಯಾಲೆನ್ಸ್ ಶೀಟ್. ಇದ್ರ ಬಗ್ಗೆ ನಾವು ಖಂಡಿತ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಒಂದೊಂದು ನಾವು ದೊಡ್ಡ ದೊಡ್ಡ ವಿಡಿಯೋಸ್ ಆಗಿರುತ್ತೆ, ನಾನು ಖಂಡಿತ ಇದ್ರ ಬಗ್ಗೆ ನಾನು ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ ರೈಟ್. ಅಂಡ್ ಇನ್ನೊಂದು ಮೆಥಡ್ ಏನು ಯೂಸ್ ಮಾಡ್ತಾರೆ ಫಂಡಮೆಂಟಲ್ ಅನಾಲಿಸ್ಟ್ ಅಂದ್ರೆ, ಒಂದು ಕಂಪನಿ ಅಪ್ರೋಚ್ ಮಾಡುವಾಗ 2 ಮೆಥಡ್ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಒಂದು ಬಂದು ಟಾಪ್ ಡೌನ್ ಅಪ್ರೋಚ್, ಇನ್ನೊಂದು ಬಂದು ಬಾಟಮ್ ಅಪ್ ಅಪ್ರೋಚ್. ಹಂಗಂದ್ರೆ ಏನು ಅಂತ ನೋಡಿದ್ರೆ ಟಾಪ್ ಡೌನ್ ಅಪ್ರೋಚ್ ಅನ್ನೋದು ಫಸ್ಟ್ ಬಂದು ಓವರ್ ಆಲ್ ಎಕನಾಮಿ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಸೆಕ್ಟಾರ್ ತಗೊಳ್ಳುವಾಗ ಯಾವ ಸೆಕ್ಟಾರ್, ಇವಾಗ ಸೆಕ್ಟಾರ್ ಅಂದ್ರೆ ಒಂದು ಸೆಕ್ಟಾರ್ ಮಾತ್ರ ಅಲ್ಲ, ತುಂಬಾ ಸೆಕ್ಟಾರ್ಸ್ ಇರುತ್ತೆ. ಇವಾಗ ಮೋಟಾರ್ ಸೆಕ್ಟರ್ ಇದೆ, ಫಾರ್ಮಾ ಸೆಕ್ಟರ್ ಇದೆ, ಫೈನಾನ್ಸ್ ಸೆಕ್ಟರ್ ಇದೆ, ಈ ತರ ತುಂಬಾ ಸೆಕ್ಟಾರ್ಸ್ ಇದೆ. ಇವಾಗ ಅವ್ರು ಇನ್ವೆಸ್ಟ್ ಮಾಡಕ್ ಹೋಗೋರು ನಾನು ಯಾವ ಸೆಕ್ಟಾರ್ ಚೆನ್ನಾಗಿದೆ, ನಾಳೆ ಫ್ಯೂಚರ್ ಅಲ್ಲಿ ಯಾವ್ದು ಬೂಮ್ ಆಗುತ್ತೆ ಅಂತ ಫಸ್ಟ್ ಸೆಕ್ಟಾರ್ನ ನಾವು ಸ್ಕ್ರೂಟಿನೈಸ್ ಮಾಡಿ ತಗೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆ ಸೆಕ್ಟಾರ್ ಅಲ್ಲಿ ಕಾಂಪಿಟೇಟಿವ್ ಆಗಿ ಯಾವ ಕಂಪನಿ ಚೆನ್ನಾಗಿದೆ, ಯಾವ್ದ್ರಲ್ಲಿ ಗ್ರೋತ್ ಪೊಟೆನ್ಷಿಯಲ್ ಇದೆ ಅಂತ ಥರ್ಡ್ ಏನ್ ನೋಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇದೇ ಬಂದು ಟಾಪ್ ಡೌನ್ ಅಪ್ರೋಚ್ ಅಂತ ಹೇಳ್ತೀವಿ. ಇದೇ ನೀವು ಬಂದು ಬಾಟಮ್ ಅಪ್ ಅಂದ್ರೆ ಹಂಗೆ ಉಲ್ಟಾ, ಫಸ್ಟ್ ತಗೊಂತೇನೆ ಕಂಪನಿ ಸ್ಟೇಟ್ಮೆಂಟ್ ಫುಲ್ ತಗೊಂತೀವಿ, ಕಂಪನಿ ಹೇಗಿದೆ, ಈ ಕಂಪನಿ ಚೆನ್ನಾಗಿದ್ಯಾ ಎಲ್ಲ ನೋಡ್ಬಿಟ್ಟು ಫೈನಾನ್ಷಿಯಲ್ ಎಲ್ಲ ಓಕೆ, ಇಟ್ ಈಸ್ ಇನ್ ಅ ವೆರಿ ಗುಡ್ ಸ್ಟ್ಯಾಂಡಿಂಗ್, ನೆಕ್ಸ್ಟ್ 10 ವರ್ಷ 5 ವರ್ಷ ಈ ಕಂಪನಿ ಒಂದು ಒಳ್ಳೆ ಗ್ರೋತ್ಗೆ ಹೋಗುತ್ತೆ, ಈ ಶೇರ್ ಪ್ರೈಸ್ ಬಂದು ಹೆಂಗೋ 30%, 40%, 50% ಜಾಸ್ತಿ ಆಗೋ ಪೊಟೆನ್ಷಿಯಲ್ ಇದೆ. ಇದೇ CIG ಆದ್ರೆ 11 to 12% ಪರ್ ಆನಮ್ ಜಾಸ್ತಿ ಆಗಕ್ಕೆ ಪಾಸಿಬಿಲಿಟೀಸ್ ಆರ್ ಹೈ. ಅದು ಡಿವಿಡೆಂಡ್ ಗ್ರೋತ್ ಚೆನ್ನಾಗಿದೆ. ಸೊ ಫಸ್ಟ್ ಬಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಟ್ಕೊಂಡು ಕಂಪನಿ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಅಂದ್ರೆ ಇಂಡಸ್ಟ್ರಿ ಅನಾಲಿಸಿಸ್ಗೆ ಹೋಗ್ತಾರೆ. ಅದಾದ್ಮೇಲೆ ದೇ ವಿಲ್ ಕಮ್ ಟು ದಿ ಓವರ್ ಆಲ್ ಎಕಾನಮಿ. ಈ ಮೆಥಡ್ ಬೇಕಾದ್ರೂ ಯು ಕ್ಯಾನ್ ಯೂಸ್ ಇಟ್, ಅದರಿಂದ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಆದ್ರೆ ಆಲ್ಮೋಸ್ಟ್ ಎಲ್ಲಾ ಮಾಡ್ಲೇಬೇಕು. ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದು ಯಾವುದು ಅಂದ್ರೆ ಇಟ್ಸ್ ಯುವರ್ ಫಿನಾನ್ಷಿಯಲ್ ಅನಾಲಿಸಿಸ್. ಇವಾಗ ಓವರ್ ಆಲ್ ಎಕಾನಮಿ ನೋಡಿದ್ರೆ ಇವಾಗ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಇಲ್ಲ ಕಂಟ್ರಿದು GDP ಆಗಿರ್ಬೋದು, ಇದೆಲ್ಲ ಜನರಲ್ ನೋಡ್ತಾರ ಅಂದ್ರೆ ಇಲ್ಲ. ಒಂದ್ ಲೆವೆಲ್ಗೆ ಕಂಟ್ರಿ ಎಕಾನಮಿನ ನೋಡಿ ಮುಖ್ಯವಾಗಿ ಫಿನಾನ್ಷಿಯಲ್ ಅನಾಲಿಸಿಸ್ ನ ನೀವು ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್.
ಸೊ ಈ ತರಾನೇ ಮಾರ್ಕೆಟ್ ಬಂದು ಒಂದು ಫಂಡಮೆಂಟಲ್ ಅನಾಲಿಸ್ಟ್ ಹೇಗೆ ಮಾರ್ಕೆಟ್ನ ಅಪ್ರೋಚ್ ಮಾಡ್ತಾರೆ ಅಂದ್ರೆ ಈ ಮೆಥಡ್ ಅಲ್ಲಿ ಅಪ್ರೋಚ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಇನ್ನು ಇನ್ ಡೆಪ್ತ್ ಡೀಟೇಲ್ ಬಂದು ಫ್ಯೂಚರ್ ಅಲ್ಲಿ ಬರುತ್ತೆ. ವಿಲ್ ಬಿ ಲುಕಿಂಗ್ ಅಟ್ ಇಟ್. ಹೇಗೆ ಒಂದು ಕಂಪನಿನ ಅಪ್ರೋಚ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದಾದ್ಮೇಲೆ ರೇಷಿಯೋ ಅನಾಲಿಸಿಸ್, ಪಿ ರೇಷಿಯೋ ಬಗ್ಗೆ ತುಂಬಾ ಜನ ಕೇಳೋದೇನು ಅಂದ್ರೆ ಸರ್ ಪಿ ರೇಷಿಯೋ ಅಂದ್ರೆ ಏನು, ಈ ತರ ತುಂಬಾ ವಿಷಯ ಕೇಳಿದ್ರಿ. ಅದೆಲ್ಲ ಬರೋ ವಿಡಿಯೋಸ್ ಅಲ್ಲಿ ಖಂಡಿತ ನೋಡೋಣ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.